ಹರೇ ಕೃಷ್ಣ. ನನ್ನ ಹೆಸರು ಜಯಲಕ್ಷ್ಮಿ. ಶರನ್ನವರಾತ್ರಿಯ 2ನೇ ದಿನ. ನವರಾತ್ರಿಯ 2ನೇ ದಿನ ದೇವಜಾತ ಸ್ವರೂಪದ ಆರಾಧನೆ. ಹಂಸಾರೂಢಾಂ ಶುಕ್ಲವರ್ಣಾಂ ಶುಕ್ಲಮಾಲ್ಯಾದ್ಯಲಂಕೃತಾಂ ಚತುರ್ಭುಜಾಂ ಸೃಕೃತ್ಸವೌ ಚ ಕಮಂಡಲ್ವಕ್ಷಮಾಲಿಕಾಂ ಬಿಭ್ರತೀಂ ಪೂಜಯದ್ದೇವೀಂ ದ್ವಿತೀಯಾಂ ಸದಾ ನೃಪ. ಸದ್ಗುಣ ಹಾಗೂ ದುರ್ಗುಣಗಳ ನಡುವಿನ ಹೋರಾಟಕ್ಕೆ ಪುರಾತನ ಕಾಲದಿಂದಲೂ ದೊಡ್ಡ ಇತಿಹಾಸವೇ ಇದೆ. ಒಮ್ಮೆ ಅಸುರರು ಮುಖಂಡನಾಗಿ ದೈತ್ಯ ರಾಕ್ಷಸ ಮಹಿಷ ದೇವತೆಗಳ ಮೇಲೆ ಯುದ್ಧ ಸಾರಿದ. ಅದಕ್ಕೆ ಪ್ರತ್ಯುತ್ತರವಾಗಿ ದೇವತೆಗಳ ಒಡೆಯ ಇಂದ್ರನು ಕೂಡ ದೇವ ಸೈನ್ಯದೊಂದಿಗೆ ಕಾದಾಟಕ್ಕೆ ಬಂದ. 100 ವರ್ಷಗಳ ದೀರ್ಘಾವಧಿಯ ಯುದ್ಧ ನಡೆದೇ ಹೋಯಿತು. ಆದರೆ ದುರಾದೃಷ್ಟ ಎಂಬಂತೆ ಇಂದ್ರ ಯುದ್ಧದಲ್ಲಿ ಹೀನಾಯ ಸೋಲು ಅನುಭವಿಸಿ ಸಪರಿವಾರ ಸ್ವರ್ಗವನ್ನು ತೊರೆಯಬೇಕಾಯಿತು. ಮಹಿಷಾಸುರ ಸ್ವರ್ಗದ ಒಡೆಯನಾಗಿ ಇಂದ್ರನ ಸಿಂಹಾಸನವನ್ನು ಏರಿದ. ರಾಜ ಸರಿ ಇದ್ದರೆ ದೇಶ ಸರಿ ಇರುತ್ತೆ. ರಾಜ ರಕ್ಕಸನಾದರೆ ದೇಶ ಕೂಡ ಸರ್ವನಾಶ ಖಚಿತ. ಹೀಗಿರುವಾಗ ಇಂದ್ರ ಸಿಂಹಾಸನವನ್ನು ಏರಿ ಸ್ವರ್ಗಾಧಿಪತ್ಯವನ್ನು ಪಡೆದಿದ್ದು ಮಹಿಷಾಸುರನೆಂಬ ರಾಕ್ಷಸ. ಆದ್ದರಿಂದ ಸೃಷ್ಟಿಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿ ತಮೋಗುಣದ ತಂಡವೇ ಪ್ರಾರಂಭವಾಯಿತು. ಪರಿಸ್ಥಿತಿಯ ತೀವ್ರತೆಯನ್ನು ಅರಿತ ಬ್ರಹ್ಮದೇವರು ದೇವತೆಗಳರೊಡನೆ ಶ್ರೀ ಮಹಾವಿಷ್ಣುವಿನ ಹಾಗೂ ಪರಶಿವನ ಸಾನ್ನಿಧ್ಯಕ್ಕೆ ತೆರಳಿ ತಮ್ಮ ಕಷ್ಟ ವಿವರಿಸಿದರು. ಸೂರ್ಯ, ಇಂದ್ರ, ಅಗ್ನಿ, ಯಮ ಇತ್ಯಾದಿ ದೇವತೆಗಳ ಅಧಿಕಾರ ಕಿತ್ತುಕೊಂಡ ಅವರನ್ನು ನಿಶಸ್ತ್ರನಾಗಿ ಮತ್ತು ಅವರ ಜಾಗದಲ್ಲಿ ತನ್ನ ದುರ್ಬುದ್ಧಿಯನ್ನು ಬಳಸುತ್ತಾ ಸರ್ವನಾಶ ಮಾಡುತ್ತಿರುವ ಮಹಿಷಾಸುರನಿಂದ ರಕ್ಷಿಸುವಂತೆ ಶಿವಕೇಶವರ ಮೊರೆ ಹೋದರು. ಪರಶಿವನ ಶಕ್ತಿಯಿಂದ ಆ ಸ್ತ್ರೀ ರೂಪಕ್ಕೆ ಮುಖ ದೊರೆತರೆ ಸೂರ್ಯನಿಂದ ಕಾಲುಗಳು ಬೆರಳುಗಳು ಸೃಷ್ಟಿಯಾಯಿತು. ಅಗ್ನಿಯಿಂದ 3 ಕಣ್ಣುಗಳು ಪ್ರಕಟಗೊಂಡವು. ಬ್ರಹ್ಮನ ಶಕ್ತಿಯಿಂದ ಪಾದಗಳು. ಪರಮೇಶ್ವರನ ಆ ದಿವ್ಯ ಸ್ತ್ರೀ ಶಕ್ತಿಗೆ ತನ್ನ ಕೈಯಲ್ಲಿದ್ದ ತ್ರಿಶೂಲ ಕೊಟ್ಟರೆ ಮಹಾವಿಷ್ಣು ತನ್ನ ಆಯುಧವಾದ ಚಕ್ರವನ್ನು ನೀಡುತ್ತಾನೆ. ಈಗ ಎಲ್ಲ ದೇವತೆಗಳು ಶಕ್ತಿಯಿಂದ ಆವಿರ್ಭವಿಸಿದ ಆ ದೇವಜಾತೆ ದುರ್ಗಾದೇವಿ ಸಿಂಹಾರೂಢಳಾಗಿ ಸರ್ವಾಭರಣ ಭೂಷಿತಳಾಗಿ ಸಕಲ ಶಸ್ತ್ರಾಸ್ತ್ರಗಳಿಂದ ಕೂಡಿ ಜೋರಾಗಿ ನುಗ್ಗುತ್ತಾ ಭೀಕರವಾಗಿ ಗರ್ಜಿಸಲು ಪ್ರಾರಂಭಿಸುತ್ತಾಳೆ. ಆ ಭಯಂಕರವಾದ ಶಬ್ದಕ್ಕೆ ಸಕಲ ಲೋಕಗಳು ಕಂಪಿಸುತ್ತವೆ. ಸಪ್ತ ಸಾಗರಗಳು ನಡುಗುತ್ತವೆ. ಪರ್ವತಗಳು ಬಿರುಕು ಬಿಡುತ್ತವೆ. ಆ ದೇವಜಾತೆ ಸಿಂಹವಾಹಿನಿಯಾಗಿ ದೇವತೆಗಳಿಗೆಲ್ಲ ಜಯಘೋಷ ಹೋಗುತ್ತಾರೆ. ಹೀಗೆ ಆವಿರ್ಭವಿಸುವ ದೇವಜಾತ ಸ್ವರೂಪಿಣಿ ದುರ್ಗಾದೇವಿಯನ್ನು ನಾವು ನವರಾತ್ರಿಯ 2ನೇ ದಿನ ಆಹ್ವಾನ ಮಾಡಿ ಶ್ರದ್ಧೆಯಿಂದ ಪೂಜಿಸಬೇಕು. ಹರೇ ಕೃಷ್ಣ.